ನಮಸ್ತೆ ಅಂಶು ಅಶೋಕ್ ಹೆಗಡೆ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ. ಇವತ್ತು ಗೋಪೂಜೆ, ದಂಬೈಲು ಇದೆಲ್ಲ ಇತ್ತು. ಹಬ್ಬನ ಎಂಜಾಯ್ ಮಾಡಿ ಪಟಾಕಿ ಗಿಟಕ್ಕೆಲ್ಲ ಹುಷಾರಿಂದ ಹೊಡಿರಿ. ದದ್ದ, ಈ ದೀಪಾವಳಿ ಹಬ್ಬಕ್ಕೆ ವಿಶೇಷವಾದಂತ ಒಂದು ಸಬ್ಜೆಕ್ಟ್ ಅನ್ನ ಹೇಳು. ಓಕೆ, ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ವಿ, ಡಿಕ್ಲಟರಿಂಗ್ ಅಂತ ಹೇಳಿ. ಅದು ನಮ್ಮ ಮನೆಯನ್ನ ಕ್ಲೀನ್ ಮಾಡೋದು ಅಥವಾ ನಮ್ಮ ಮೈಂಡ್ನ. ಸೊ ಅದಕ್ಕೆ ಒಂದು ಚೂರು ಎಲಾಬ್ರೇಷನ್ ಅಂತ ಹೇಳೋಣ ಅಂತ ಅನ್ನಿಸ್ತು. ಡಿಕ್ಲಟರಿಂಗ್ ಯುವರ್ ಮೈಂಡ್ ಅಂತಂತಂದ್ರೆ ವಾಟ್ ಎವರ್ ದ ನೆಗೆಟಿವ್ ಥಾಟ್ಸ್ ಅಥವಾ ನಿಮ್ಮ ಹಳೆ ನೆನಪುಗಳು ನಿಮ್ಮ ತಲೆಯಲ್ಲಿ ಏನ್ ತುಂಬಿಕೊಂಡಿರುತ್ತಲ್ಲ, ದಟ್ ಡಸಂಟ್ ಅಲೌ ಯು ಟು ಥಿಂಕ್ ಇನ್ ಅ ಬೆಟರ್ ಮ್ಯಾನರ್. ಅಂದ್ರೆ ಹಳೆ ನೆನಪುಗಳು ಅಂತ, ಒಳ್ಳೆ ನೆನಪುಗಳನ್ನ ಇಟ್ಕೊಂಬನ, ಕೆಟ್ಟ ನೆನಪು ನಾನು ಹೇಳೋದನ್ನ ಒಂಚೂರು. ಓಕೆ, so the thing is, it has to, whatever is the negative shades happening ಅಥವಾ ನೆಗೆಟಿವ್ ಥಾಟ್ಸ್ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದ್ರೆ, that how you have to send it out is the question. ಈಗ ನಾವು ಏನ್ ಮಾಡ್ತೀವಿ ಅಂತಂತಂದ್ರೆ ಅದನ್ನೇ ನೆನಪಲ್ಲಿ ಇಟ್ಕೊಂಡು ಅಥವಾ ಅದನ್ನೇ ಯೋಚನೆಗಳು ಮಾಡ್ತಾ ಇರ್ಬೇಕಾದ್ರೆ we don't think in more productivity manner. So ನಿಮ್ ಮೈಂಡ್ ಬ್ಲಾಕ್ ಆದಾಗ, ಇಫ್ ಯು ಡೋಂಟ್ ಡಿಕ್ಲಟರ್ ಇಟ್, ನಿಮ್ದು ಪ್ರೊಡಕ್ಟಿವಿಟಿ ಆಗ್ಲಿ ಅಥವಾ ಥಿಂಕಿಂಗ್ ಪವರ್ ಆಗ್ಲಿ ಅಥವಾ ಗೋಯಿಂಗ್ ಇನ್ ಪಾಸಿಟಿವ್ ಮ್ಯಾನರ್ ಆಗ್ಲಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಡಿಕ್ಲಟರ್ ಯುವರ್ ಮೈಂಡ್. ಓಕೆ, ಸೊ ಈಗ ಹೇಳಿ. ಈಗ ನೀ ಹೇಳಿದ್ನ ಅಂತ ಹೇಳ್ಬಿಡ್ತೀನಿ. ಈಗ ಕೆಲವೊಂದು ಕೆಟ್ಟ ನೆನಪುಗಳು, ಕಹಿ ಘಟನೆಗಳು, ಅದನ್ನ ನೆನಪು ಮಾಡ್ಕೊಂತ ಅದೇ ಮನಸ್ಸಿನಲ್ಲಿ ಕೊರಗ್ತಾ ಇದ್ರೆ ಯಾವುದೇ ರೀತಿ ಧನಾತ್ಮಕವಾಗಿ ಅಂದ್ರೆ ಅಭಿವೃದ್ಧಿ ಅಥವಾ ಏನೇ ಒಂದು ಒಳ್ಳೆ ಕೆಲಸದ ಕಡೆ ಯೋಚನೆ ಮಾಡಲಾಗ್ತಿಲ್ಲ. ಅದನ್ನ ಯೋಚನೆ ಮಾಡುವಂತ ಆ ಕೆಟ್ಟದ್ದು ಬಿಟ್ಬಿಡಿ, ಅದ್ ಮನದಲ್ಲಿ ಹಾಕಿಟ್ಕತ್ತಿ. See, the basic thing here is when you declutter your mind, ಒಂದು ನಿಮ್ದು ಸ್ಟ್ರೆಸ್, anxiety ಇದು ಕಡಿಮೆ ಆಗುತ್ತೆ. You start thinking in a positive manner. ನಿಮ್ದು ಸೆಲ್ಫ್ ಅವೇರ್ನೆಸ್ ಏನಿರುತ್ತೆ, that takes the front position. So self awareness ge, this is one of the major point which you need to keep it in your mind, that you have to declutter the negative thoughts out of your mind. ಆಮೇಲೆ you will become a more creative person. ನೀವು ಮಾಡಬೇಕು ಅಥವಾ ವಾಟ್ ಎವರ್ ಇಸ್ ದೇರ್, ಯು ವಾಂಟ್ ಟು ಡೂ ಇಟ್ ಫ್ರಮ್ ಲಾಂಗ್ ಟೈಮ್, ಆ ಕ್ರಿಯೇಟಿವಿಟಿ ಕಡಿಮೆ ಆಗೋಗಿರುತ್ತೆ. ಸೊ ಒನ್ಸ್ ಯು ಡಿಕ್ಲಟರ್, ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ಪಾಸಿಟಿವ್ ಸೈಡ್ ಆಫ್ ಯುವರ್ ಓನ್ ಸೆಲ್ಫ್ and you will start loving yourself more. So that is one thing which decluttering your mind helps. Mr. Hegde, of course, like ನಮ್ಮ personal life allino agli, there are a lot of things which I have observed it. If we keep on holding that, ಡೆಫಿನೆಟ್ಲಿ ಒಂಥರ ಮಂಕ್ ಆಗ್ಬಿಡ್ತೀವಿ. ಏನೋ ಯೋಚನೆಗಳು ತಲೆಯಲ್ಲಿ ಇರಲ್ಲ. ವಿ ಡೋಂಟ್ ವಾಂಟ್ ಟು ಟಾಕ್. ನಾವು ಸುಮ್ಮನೆ ಒಬ್ರೇ ಇರಬೇಕು ಅಂತ ಹೇಳಿ ನಮ್ಗೆ ಅನ್ಸತ್ತೆ. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್ ಅಂತ ನಾನು ಹೇಳೋದು. ಅದೇ, ಈಗ ಒಬ್ಬನೇ ಇದ್ದು ಅದು ಏನಾಗ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದಾಗ ಧನಾತ್ಮಕ ಅಂಶ ಬಿಟ್ಬಿಟ್ಟು ಈ ದೆವ್ವದ್ದೆಲ್ಲ ಬಂದ್ಬಿಡ್ತು. ಅದೇ ಹೇಳ್ತೀವಿ, ನಮ್ಗೇನೋ ಆಗಿದೆ, something has happened, something is wrong with us. So all those thoughts will keep on running in mind. Moral of the story here is that whatever the positive aspect of your life are about your surroundings, take that and leave the negative part of it. So start decluttering this from this festival and see the changes happening. ಒಂದು ಪ್ರಶ್ನೆ, ಇಷ್ಟೆಲ್ಲ ಹೇಳ್ತೀರಿ, ಹೆಂಗ್ ಕಲ್ತ್ಕೊಂಡೆ ಇದನ್ನಲ್ಲವ? These are all like life learnings. ಡೈಲಿ ಬೇಸಿಸ್ ಮೇಲೆ ಏನೇನ್ ನಮ್ ಲೈಫ್ ಅಲ್ಲಿ ನಡೀತಾ ಇರುತ್ತೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು, ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡು ವಿ ನೀಡ್ ಟು ಸ್ಟಾರ್ಟ್ ಲರ್ನಿಂಗ್ ಆನ್ ವಾಟ್ ಎವರ್ ದ ಸಬ್ಜೆಕ್ಟ್ ಯು ಆರ್. ಸೊ ನನಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಅದಕ್ಕೆ ನನಗೆ ಅದನ್ನ ಐ ಸ್ಟಾರ್ಟ್ ಲರ್ನಿಂಗ್ ಆನ್ ಇಟ್. ಇವರು ದಡ್ರು ಅಂತ ಯಾರು ನಂಬಲ್ಲ. ಸೊ ಇಟ್ಸ್ ಓಕೆ. ಸೊ ಸ್ಟಾರ್ಟ್ ಡಿಕ್ಲಟರಿಂಗ್ ಯುವರ್ ಮೈಂಡ್ and bring the positivity in your life through this festival. Once again, happy Deepavali to all of you. Namaste.